ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪಾಕಿಸ್ತಾನದ ಮತ್ತೊಂದು ಕುತಂತ್ರ ಬುದ್ಧಿ ಇದೀಗ ಬಯಲಾಗಿದೆ ಮತ್ತು ಪಾಕಿಸ್ತಾನದ ಕುತಂತ್ರ ಬುದ್ಧಿಗೆ ನಮ್ಮ ಸೇನೆ ಕೂಡ ತಕ್ಕುದಾದಂತಹ ಪಾಠ ಕೂಡ ಕಲಿಸಿದೆ. ಹಾಗಾದ್ರೆ ಪಾಕಿಸ್ತಾನ ನಮ್ಮ ದೇಶದ ಜನರ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡಲಿಕ್ಕೆ ಮಾಡಿದಂತಹ ಮಹಾ ಕುತಂತ್ರಿ ಪ್ಲಾನ್ ಏನು, ಜೊತೆಗೆ ನಮ್ಮ ಸೇನೆ ಆ ಪ್ಲಾನ್ಗೆ ಯಾವ ತರಹ ಉತ್ತರವನ್ನು ಕೊಟ್ಟು ಪಾಕಿಸ್ತಾನವನ್ನು ಮಟಾಸ್ ಮಾಡ್ತು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಯಾವಾಗ ಪೆಹಲ್ಗಾಮ್ ಮೇಲೆ ದಾಳಿ ಆಯ್ತಲ್ಲ, ಪಾಕಿಸ್ತಾನ ಪ್ರಚೋದಿತ ಉಗ್ರರು ನಮ್ಮ 25 ಭಾರತೀಯರನ್ನ ಮತ್ತು ಒಬ್ಬ ನೇಪಾಳಿ ಪ್ರಜೆಯನ್ನು ಹೊಡೆದು ಹಾಕ್ಬಿಟ್ರಲ್ಲ, ಪ್ರವಾಸಕ್ಕೆಂದು ಹೋದಂತ ಕುಟುಂಬದ ಜೊತೆ ಹೋದಂತ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಅದಾದ ನಂತರ ಭಾರತ ಸರಿಸುಮಾರು 2 ವಾರಗಳ ಕಾಲ ಕಾದು ಎಲ್ಲವನ್ನ ಪ್ಲಾನ್ ಮಾಡಿಕೊಂಡು, ಒಳ್ಳೆಯ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಮೇ 9ರ ರಾತ್ರಿ ಅಥವಾ 10ರ ಮಾರ್ನಿಂಗ್ ಅಂತ ಹೇಳ್ಬೋದು, ಸರಿಸುಮಾರು 1 ಗಂಟೆ 5 ನಿಮಿಷದಿಂದ 1 ಗಂಟೆ 30 ನಿಮಿಷದ ಒಳಗಡೆ ಪಾಕಿಸ್ತಾನದ 9 ಉಗ್ರರ ನೆಲೆಗಳನ್ನು ಮಟಾಶ್ ಮಾಡ್ತು. ಅದಾದ ನಂತರ ಇಡೀ ವಿಶ್ವವೇ ಭಾರತ ಕಡೆಗೆ ತಿರುಗಿ ನೋಡುವಂತ ಮಾಡ್ತು. ಜೊತೆಗೆ ಅಲ್ಲಿ ಸರಿಸುಮಾರು 70 ಉಗ್ರರನ್ನ ಭಯೋತ್ಪಾದಕರನ್ನ ಹೊಡೆದು ಉರುಳಿಸ್ಬಿಡ್ತು. ಇದಾದ ನಂತರ ಪಾಕಿಸ್ತಾನ ಕೂಡ ಹಿಂದೆ ಬೀಳಲಿಲ್ಲ. ಪಾಕಿಸ್ತಾನ ಕೂಡ ಭಾರತದ ಮೇಲೆ ಕತ್ತಿ ಮಸೆತಾನೆ ಇತ್ತು. ಜೊತೆಗೆ ನೇರವಾಗಿ ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಭಾರತ ಮೇಲೆ ಪಾಕಿಸ್ತಾನ ಕೂಡ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಯಿತು. ತಾನು ಸಾಲ ಪಡೆದುಕೊಂಡಿದ್ದಂತ ಚೀನಾದ ಕ್ಷಿಪಣಿಗಳನ್ನ ಬಳಸ್ತು. ಜೊತೆಗೆ ಡ್ರೋನ್ಗಳ ಮುಖಾಂತರ ಟರ್ಕಿ ಕೊಟ್ಟಂತ ಡ್ರೋನ್ಗಳ ಮುಖಾಂತರ ಭಾರತದ ಜಮ್ಮು ಕಾಶ್ಮೀರದ ಅನೇಕ ಪ್ರಾಂತ್ಯಗಳ ಮೇಲೆ ಅಟ್ಯಾಕ್ ಅನ್ನು ಮಾಡ್ತು. ಜೊತೆಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಪ್ರಬಲವಾದ ಕಾರಣದಿಂದ ಯಾವುದೇ ಪಾಕಿಸ್ತಾನದ ದಾಳಿಗೆ ಹೆದರಲಿಲ್ಲ. ಎಲ್ಲವನ್ನೂ ಕೂಡ ಆಕಾಶದಲ್ಲೇ ಹೊರಡಿಸ್ಬಿಡ್ತು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ಬೋದು. ಅದಾದ ನಂತರ ಪಾಕಿಸ್ತಾನ ಮತ್ತೆ ದಾಳಿಯನ್ನು ಮುಂದುವರಿಸಿತು. ಮೇ 9, 10ರ ನಂತರ 11ಕ್ಕೆ ಮತ್ತೆ ದಾಳಿ ಜೋರಾಯಿತು. ಪಾಕಿಸ್ತಾನ ಭಾರತದ ಮೇಲೆ ನೇರವಾಗಿ ಯುದ್ಧವನ್ನ ಯಾವುದೇ ಕಾರಣಕ್ಕೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದು ನೋಡಿ, ನಾವು ಮಾಡಿದ್ದೇನೆಂದ್ರೆ, ನಾವು ಕೇವಲ ಉಗ್ರರ ನೆಲೆಗಳನ್ನ ಮಾತ್ರ ಹೊಡಿಲಿಕ್ಕೆ ಮುಂದಾಗಿದ್ವಿ. ಪಾಕಿಸ್ತಾನದ ಸುಮಾರು 21, 22 ಟಾರ್ಗೆಟ್ ಫಿಕ್ಸ್ ಮಾಡಿದ್ವಿ. ಆದ್ರೆ ಅಲ್ಲಿ 9 ಟಾರ್ಗೆಟ್ಗಳನ್ನ ರೀಚ್ ಮಾಡುವಲ್ಲಿ ನಮ್ಮ ಸೇನೆ, ನಮ್ಮ ವಾಯುಸೇನೆ, ನಮ್ಮ ಏರ್ ಸೇನೆ ಅಥವಾ ನಮ್ಮ ಸೈನ್ಯ ಪ್ರಮುಖ ಪಾತ್ರವನ್ನು ವಹಿಸಿತು ಮತ್ತು 9 ಉಗ್ರರ ತಾಣಗಳನ್ನ ಸ್ಫೋಟ ಮಾಡಿ ಅವರ ಧ್ವಂಸ ಮಾಡಿಬಿಟ್ವಿ. ಅದಾದ ನಂತರ ಪಾಕಿಸ್ತಾನ ಕೂಡ ಅಲ್ಲಿನ ಉಗ್ರನ ಮಟ್ಟ ಹಾಕುವ ನಿಟ್ಟಿನ ಕೆಲಸ ಮಾಡಬೇಕಿತ್ತು ಹೊರತು ನಮ್ಮ ನಾಗರಿಕರ ಮೇಲೆ, ನಮ್ಮ ಧಾರ್ಮಿಕ ಕೇಂದ್ರದ ಮೇಲೆ ಯುದ್ಧವನ್ನು ಮಾಡುವಂತ ಒಂದು ಕುತಂತ್ರ ಪ್ಲಾನ್ ಅನ್ನ ಮಾಡ್ಕೊಳ್ತು. ಯಾಕಂದ್ರೆ ಅವರಿಗೆ ಗೊತ್ತಿತ್ತು ಭಾರತದ ಸೇನೆಯನ್ನ ಎದುರು ಹಾಕೊಳ್ಳೋದು ಅಷ್ಟು ಕಷ್ಟ, ಅದರ ಸುಲಭವಲ್ಲ, ನಾವು ಯುದ್ಧ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಏನಾದ್ರೂ ಮಾಡಿ ಕುತಂತ್ರ ಬುದ್ಧಿಯಿಂದ ಭಾರತದ ಜನರ ಮಧ್ಯೆ ಒಂದು ಸಂಘರ್ಷನ ಉಂಟು ಮಾಡಬೇಕು. ಹಾಗಾಗಿ ಪಾಕಿಸ್ತಾನ ನೇರವಾಗಿ ನಮ್ಮ ವಾಯುನೆಲೆಯನ್ನಾಗ್ಲಿ ಅಥವಾ ನಮ್ಮ ಯುದ್ಧದ ಗಡಿಯನ್ನಾಗ್ಲಿ ಟಾರ್ಗೆಟ್ ಮಾಡಲಿಲ್ಲ. ಅವರು ಮಾಡಿದ್ದು ನಮ್ಮ ಧಾರ್ಮಿಕ ಕೇಂದ್ರಗಳ ಮೇಲೆ, ಅವರು ಟಾರ್ಗೆಟ್ ಮಾಡಿದ್ದು ನಮ್ಮ ಚರ್ಚ್ಗಳ ಮೇಲೆ, ಅವರು ಟಾರ್ಗೆಟ್ ಮಾಡಿದ್ದು ನಮ್ಮ ಸಿಖ್ ಧರ್ಮದ ಪವಿತ್ರ ಸ್ಥಳವಾದಂತಹ ಗುರುದ್ವಾರದಲ್ಲಿರುವಂತಹ ಅಮೃತಸರದಲ್ಲಿರುವಂತಹ ಗುರುದ್ವಾರದ ಮೇಲೆ, ಗೋಲ್ಡನ್ ಟೆಂಪಲ್ ಮೇಲೆ. ಹಾಗಾಗಿ ಅವ್ರಿಗೆ ಅದ್ರ ಹಿಸ್ಟ್ರಿ ಗೊತ್ತಿತ್ತು. ಈ ಹಿಂದೆ 1984ರಲ್ಲಿ ಯಾವ ತರ ಸಿಖ್ ದಂಗೆ ಆಗಿತ್ತು ಮತ್ತು ಇಂದಿರಾ ಗಾಂಧಿ ಅವರನ್ನ ಯಾವ ತರ ಸಿಖ್ ಪ್ರತ್ಯೇಕವಾದಿಗಳು ಗುಂಡಿಕ್ಕಿ ಕೊಲೆಯನ್ನ ಮಾಡಿದ್ರು, ಇವೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಅರಿವಿದ್ದಿತ್ತು. ಹೀಗಾಗಿ ಯುದ್ಧವನ್ನ ಗೆಲ್ಲಲಾಗದಂತ ಪಾಪಿ ಪಾಕಿಸ್ತಾನ ಒಂದು ಪ್ಲಾನ್ ಅನ್ನ ಮಾಡುತ್ತೆ. ಅದೇನಂದ್ರೆ, ಗುರುದ್ವಾರದಲ್ಲಿರುವ ಅಮೃತಸರದಲ್ಲಿರುವಂತಹ ಗೋಲ್ಡನ್ ಟೆಂಪಲ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮತ್ತು ಕ್ಷಿಪಣಿಗಳ ಮುಖಾಂತರ ಗೋಲ್ಡನ್ ಟೆಂಪಲ್ ಅನ್ನ ಮಟಾಶ್ ಮಾಡಲಿಕ್ಕೆ ಒಳ್ಳೆ ಪ್ಲಾನ್ ಅನ್ನು ಮಾಡಿಕೊಂಡು ನೇರವಾಗಿ ಪಾಕಿಸ್ತಾನದ ಅತ್ಯುನ್ನತ ತಂತ್ರಜ್ಞಾನ ಹೊಂದಿರುವಂತಂದ್ರೆ ಪಾಕಿಸ್ತಾನದ ಉತ್ತಮ ಕ್ಷಿಪಣಿಯಾದಂತ ಶಾಹೀನ್ ಕ್ಷಿಪಣಿಯನ್ನ ಭಾರತದ ಕಡೆಗೆ ಮುಖ ಮಾಡಿ ಅದನ್ನ ಉಡಾವಣೆ ಮಾಡುತ್ತೆ. ಅದಾದ ನಂತರ ಭಾರತಕ್ಕೆ ಅವೆಲ್ಲ ಗೊತ್ತಿತ್ತು. ಪಾಕಿಸ್ತಾನ ಕುತಂತ್ರ ಬುದ್ಧಿಯನ್ನ ಎಲ್ಲವೂ ಕೂಡ ಗೊತ್ತಿರುವಂತ ಭಾರತಕ್ಕೆ ಒಳ್ಳೆಯ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನು ಯೂಸ್ ಮಾಡಿಕೊಂಡು ಆಕಾಶದಲ್ಲಿ ಅದನ್ನು ಹೊಡೆದು ಉರುಳಿಸುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಭದ್ರತಾ ದೃಷ್ಟಿಯಿಂದ ನಮ್ಮ ಮಿಲಿಟರಿ ಪಡೆ ಅದರ ವಿಡಿಯೋ ತುಣುಕಾಗ್ಲಿ ಅಥವಾ ಅದರ ಅವಶೇಷಗಳು ಪತ್ತೆಯಾಗಿವೆ ಎನ್ನುವಂತ ಯಾವುದೇ ಸುಳಿವು ಕೂಡ ಕೊಟ್ಟಿರಲಿಲ್ಲ. ಆದ್ರೆ ಪಾಕಿಸ್ತಾನದಿಂದ ಉಡಾಯಿಸಲ್ಪಟ್ಟಂತ, ಅದರಲ್ಲೂ ನೂರ್ ಖಾನ್ ಏರ್ ಬೇಸ್ ದಿಂದ ಉಡಾವಣೆಗೊಂಡಂತ ಶಾಹೀನ್ ಕ್ಷಿಪಣಿಯನ್ನ ಭಾರತ ಹೊಡೆದು ಉರುಳಿಸುತ್ತೆ. ಒಂದು ವೇಳೆ ಅದೇನಾದ್ರೂ ಆಯತಪ್ಪಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕಣ್ತಪ್ಪಿಸಿ ಏನಾದ್ರೂ ಗೋಲ್ಡನ್ ಟೆಂಪಲ್ ಮೇಲೆ ಬಿದ್ದಿದ್ರೆ ಏನ್ ಅನಾಹುತ ಆಗತ್ತೆ ಎನ್ನುವ ಅರಿವು 2 ದೇಶಕ್ಕಿತ್ತು. ಒಂದ್ ವೇಳೆ ನಮ್ಮ ಗೋಲ್ಡನ್ ಟೆಂಪಲ್ ಮೇಲೆ ಬಿದ್ದರೆ ಅದು ಸಿಖ್ಖರ ಪವಿತ್ರ ಸ್ಥಳವಾದಂತ ಸಿಖ್ಖರ ಭಾವನೆಗೆ ಧಕ್ಕೆಯಾಗುತ್ತೆ ಮತ್ತು ಅವರು ರೊಚ್ಚಿಗೆ ಹೇಳ್ತಾರೆ ಮತ್ತು ಅವರು ಪ್ರತ್ಯೇಕವಾದಕ್ಕೆ ಮತ್ತೆ ಮುನ್ನಡೆಯನ್ನು ಬರೀತಾರೆ ಎನ್ನುವಂತ
ಅರಿವು ಪಾಕಿಸ್ತಾನಕ್ಕೆ ಇತ್ತು ಮತ್ತು ಅದರ ಕುತಂತ್ರ ಬುದ್ಧಿಯ ಉದ್ದೇಶ ಕೂಡ ಅದೇ ಆಗಿತ್ತು. ಅದರ ಅರಿವು ಕೂಡ ಭಾರತಕ್ಕಿತ್ತು. ಯಾಕಂದ್ರೆ ಒಂದು ವೇಳೆ ಅಂತ ಕ್ಷಿಪಣಿಗಳು ನಮ್ಮ ಧಾರ್ಮಿಕ ಕೇಂದ್ರದ ಮೇಲೆ, ನಮ್ಮ ಚರ್ಚ್ಗಳ ಮೇಲೆ ಬಿದ್ದರೆ ನಮ್ಮ ಭಾರತದಲ್ಲಿ ಗೊಂದಲ ಉಂಟಾಗುತ್ತೆ. ಹಾಗಾಗಿ ಇವೆಲ್ಲವನ್ನ ತಡೆಯುವ ನಿಟ್ಟಿನಲ್ಲಿ 2 ವಾರಗಳ ಕಾಲ ಪ್ಲಾನ್ ಮಾಡಿಕೊಂಡು 3ನೇ ವಾರಕ್ಕೆ ಭಾರತ ಯುದ್ಧ ಮಾಡುತ್ತೆ. ಅದಾದ ನಂತರ ಯಾವಾಗ ಪಾಕಿಸ್ತಾನದ ಅತ್ಯುನ್ನತ ಕ್ಷಿಪಣಿಯಾದಂಥ, ಮಿಸೈಲ್ ಆದಂಥ, ಬ್ಯಾಲಿಸ್ಟಿಕ್ ಕ್ಷಿಪಣಿಯಾದಂಥ ಶಾಹೀನ್ ಕ್ಷಿಪಣಿ ಬರುತ್ತಲ್ಲ, ಅದಾದ ನಂತರ ಅದನ್ನ ಗಾಳಿಯಲ್ಲಿ ಹೊಡೆದುರುಳಿಸುತ್ತೆ. ಆದರೂ ಕೂಡ ಭಾರತ ಯಾವುದೇ ಕಾರಣಕ್ಕೂ ಕೂಡ ಅದರ ಸುಳಿವನ್ನ ಪತ್ತೆ ಮಾಡುವ ದೃಷ್ಟಿಯಲ್ಲಿ ಯಾವುದೇ ಒಂದು ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ನೋಡಿ, ಪಾಕಿಸ್ತಾನದ ಕುತಂತ್ರ ಬುದ್ಧಿ ಎಷ್ಟಿತ್ತಂದ್ರೆ, ನಮ್ಮ LOC ಇದೆಯಲ್ಲ, ನಮ್ಮ LOC ಮತ್ತು ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ನ ಡಿಸ್ಟೆನ್ಸ್ ಕೇವಲ 9 ಕಿಲೋಮೀಟರ್ ಅಥವಾ 6 ಮೈಲಿ ಅಂತ ಹೇಳ್ಬೋದು. ಯಾಕಂದ್ರೆ LOC ಇಂದ ಪಾಕಿಸ್ತಾನ ಮತ್ತು ಭಾರತದ ನಡುವೆ LOC ಇದೆಯಲ್ಲ, LOC ಇಂದ ನೂರ್ ಖಾನ್ ಏರ್ ಬೇಸ್ ಇದೆಯಲ್ಲ, ಅದು ಕೇವಲ 8ರಿಂದ 9 ಕಿಲೋಮೀಟರ್ ಮಾತ್ರ ಬರುತ್ತೆ. ಹಾಗಾಗಿ ಪಾಕಿಸ್ತಾನದ ಎಲ್ಲ ಅಕ್ರಮ ಚಟುವಟಿಕೆಗಳು ಅಗೇನ್ಸ್ಟ್ ಇಂಡಿಯಾ ಅಂತ ಹೇಳ್ಬೋದು, ಅವೆಲ್ಲವೂ ಕೂಡ ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ನಿಂದ ಉಡಾವಣೆಗೊಳ್ಳಲ್ಪಡುತ್ತೆ. ಮತ್ತು ಪಾಕಿಸ್ತಾನ ಅದಕ್ಕೆ ತುಂಬಾ ಹೆಲ್ಪ್ ಅನ್ನ ಕೂಡ ಮಾಡುತ್ತೆ. ಯಾಕಂದ್ರೆ ಭಾರತಕ್ಕೆ ತುಂಬಾ ಹತ್ತಿರದಲ್ಲಿರುವಂತಹ ಮಿಲಿಟರಿ ಏರ್ ಬೇಸ್ ಅದು. ಜೊತೆಗೆ ಆ ಏರ್ ಬೇಸ್ ನ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ, ಆ ಏರ್ ಬೇಸ್ ಕಟ್ಟಿದ್ದು ಕೂಡ ಬ್ರಿಟಿಷ್ ಮತ್ತು ಭಾರತದ ಒಳಗೊಂಡಂತ ಒಂದು ಸರ್ಕಾರ. 1935ರಲ್ಲಿ ನೂರ್ ಖಾನ್ ಏರ್ ಬೇಸ್ ಸ್ಥಾಪನೆಯಾಗಲ್ಪಟ್ಟತೆ ಮತ್ತು ಅದು ಅನೇಕ ಮಿಲಿಟರಿ ಸ್ಕೂಲ್ಗಳಿಗೆ, ಮಿಲಿಟರಿ ಕಾಲೇಜ್ಗಳಿಗೆ ಅದು ಕೂಡ ಅನುವು ಮಾಡಿಕೊಡುತ್ತೆ. ಇಂಥ ಹಿನ್ನೆಲೆ ಉಳ್ಳಂತ, ಇಂಥ ಹಿಸ್ಟ್ರಿ ಉಳ್ಳಂತ ನೂರ್ ಖಾನ್ ಏರ್ ಬೇಸ್ ಅನ್ನ ಭಾರತ ಮತ್ತು ಬ್ರಿಟಿಷ್ ಕಟ್ಟಿದ್ರು ಕೂಡ ಪಾಕಿಸ್ತಾನ ಭಾರತ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗತ್ತೆ ಮತ್ತು ಪಾಕಿಸ್ತಾನ ಅಂತ ಏರ್ ಬೇಸ್ ಗಳನ್ನ ಕುತಂತ್ರಕ್ಕಾಗಿ ಉಪಯೋಗಿಸಿಕೊಳ್ಳುತ್ತೆ. ಒಂದು ವೇಳೆ ಏನಾದ್ರೂ ಆಯತಪ್ಪಿ ಭಾರತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕಣ್ ತಪ್ಪಿಸಿ ಅಮೃತ್ಸರದಲ್ಲಿರುವಂತಹ ಗುರುದ್ವಾರದ ಮೇಲೆ ಏನಾದ್ರೂ ಬಿದ್ದಿದ್ರೆ ಎಂತ ಅನಾಹುತ ಆಗ್ತಿತ್ತು ಎನ್ನುವ ಅರಿವು ಭಾರತಕ್ಕೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಮ್ಮ ಸೇನೆ, ಏರ್ ಮಾರ್ಷಲ್ ಒಂದು ಕರೆಕ್ಟ್ ಆದ ಪ್ಲಾನ್ ಮಾಡಿಕೊಂಡು ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾದಂಥ, ಬ್ಯಾಲಿಸ್ಟಿಕ್ ಮಿಸೈಲ್ ಆದಂಥ ಶಾಹೀನ್ ಕ್ಷಿಪಣಿಯನ್ನ ಹೊಡೆದುರುಳಿಸುತ್ತೆ ಮತ್ತು ದೊಡ್ಡ ಅನಾಹುತದಿಂದ ತಪ್ಪಿಸುತ್ತೆ. ಜೊತೆಗೆ ಅದಕ್ಕೆ ಪ್ರತಿಕಾರವೆಂಬಂತೆ ಪಾಕಿಸ್ತಾನ ಮಾಡಿದಂಥ ನೂರ್ ಖಾನ್ ಏರ್ ಬೇಸ್ ನಿಂದ ಉಡಾವಣೆಗೊಂಡಂತ ಪಾಕಿಸ್ತಾನದ ಮಿಸೈಲ್ ಇದೆಯಲ್ಲ, ಅದನ್ನ ಆಕಾಶದಲ್ಲಿ ಹೊಡೆದುರುಳಿಸಿ ಜೊತೆಗೆ ಅದಕ್ಕೆ ಪ್ರತಿಕಾರವೆಂಬಂತೆ ನೂರ್ ಖಾನ್ ಏರ್ ಬೇಸ್ ಅನ್ನ ಮಟಾಸ್ ಮಾಡುತ್ತೆ. ಅದರ ಮರುಕ್ಷಣವೇ ಯಾವಾಗ ಪಾಕಿಸ್ತಾನದ ನೂರ್ ಖಾನ್ ಏರ್ ಬೇಸ್ ನಿಂದ ಕ್ಷಿಪಣಿ ಉಡಾವಣೆಯಾಗತ್ತಲ್ಲ, ದೆಹಲಿ ಮತ್ತು ಅಮೃತ್ಸರ್ ಕಡೆಗೆ ಮುಖ ಮಾಡಿ ಉಡಾವಣೆಯಾಗತ್ತಲ್ಲ, ಅದಾದ ಮರುಕ್ಷಣವೇ ಅದರನ್ನು ಮಟಾಶ್ ಮಾಡಿ ಅದರ ಜೊತೆಗೆ ಪ್ರತಿಕಾರವೆಂಬಂತೆ ಭಾರತ ತನ್ನ ಸೇನೆ ಅಥವಾ ತನ್ನ ವಾಯು ಏರ್ ಬೇಸ್ ಅನ್ನ ಮತ್ತು ತನ್ನ ಡ್ರೋನ್ ಅನ್ನ, ಸುಸೈಡ್ ಡ್ರೋನ್ ಅನ್ನು ಉಪಯೋಗಿಸಿಕೊಂಡು ನೂರ್ ಖಾನ್ ಏರ್ ಬೇಸ್ ಅನ್ನ ಮಟಾಶ್ ಮಾಡಿಬಿಡುತ್ತೆ. ಇದು ಭಾರತದ ರಕ್ಷಣಾ ವ್ಯವಸ್ಥೆಯ ಒಂದು ಶಕ್ತಿ ಅಂತ ಹೇಳ್ಬೋದು. ಅದು ಭಾರತದ ಒಂದು ಸೇನೆಯ ಶಕ್ತಿ ಅಂತ ಹೇಳ್ಬೋದು. ಒಂದ್ ವೇಳೆ ಏನಾದ್ರೂ ಅನಾಹುತ ಆಗಿದ್ರೆ ಹಿಂದೆ ಮತ್ತೆ ಮರುಕಳಿಸಿದ 1984ರಲ್ಲಿ ಆದಂತ ದೊಡ್ಡ ಅನಾಹುತ ಮತ್ತೊಮ್ಮೆ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರುತ್ತದೆ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಹೆಚ್ಚು ಕಡಿಮೆ ದೇಶಭಕ್ತಿ ಎಷ್ಟಿದೆಯಲ್ಲ ಅಷ್ಟೇ ನಮ್ಮ ಧಾರ್ಮಿಕ ಭಕ್ತಿಗಳು, ಧಾರ್ಮಿಕ ಭಾವನೆಗಳು ಕೂಡ ಅಷ್ಟೇ ಬೆಲೆಯನ್ನು ಕೊಡ್ತಾರೆ. ಒಂದು ವೇಳೆ ಆಯತಪ್ಪಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಜನ ಆಕ್ರೋಶಗೊಳ್ತಾರೆ, ಜನರಿಗೆ ಏನ್ ಮಾಡ್ಬೇಕಂತ ಅರ್ಥ ಆಗಲ್ಲ. ಅದಾದ ನಂತರ ದಂಗೆ ಆಗತ್ತೆ. ಈ ಹಿಂದೆ 1984ರಲ್ಲಿ ಆದಂತ ದಂಗೆಯಿಂದ ಸರ್ಕಾರ ಕೊಟ್ಟಂತ ಲೆಕ್ಕದಿಂದ ಸರಿಸುಮಾರು 2,000 ಜನರು ಸಿಖ್ರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅನಧಿಕೃತ ಲೆಕ್ಕಾಚಾರದ ಪ್ರಕಾರ ಸರಿಸುಮಾರು 12,000ರಿಂದ 17,000 ಸಿಖ್ಖರು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಇವೆಲ್ಲದರ ಅರಿವು ಇರುವಂತಹ ಪಾಕಿಸ್ತಾನ ಭಾರತದ ವಿರುದ್ಧ ನೇರವಾಗಿ ಯುದ್ಧ ಮಾಡದೆ, ಭಾರತ ಸೇನೆಯ ವಿರುದ್ಧ ಯುದ್ಧ ಮಾಡದೆ ಪರೋಕ್ಷವಾಗಿ ನಮ್ಮ ಧಾರ್ಮಿಕ ಭಾವನೆಗಳನ್ನ ಕದಕಬೇಕು, ನಮ್ಮ ಧಾರ್ಮಿಕ ಭಾವನೆಯನ್ನು ಕದಕಿ ಭಾರತದಲ್ಲಿ ದೊಡ್ಡ ಗೊಂದಲವನ್ನು ಉಂಟು ಮಾಡಬೇಕು. ಆ ಮುಖಾಂತರ ಸಿಖ್ ಪ್ರತ್ಯೇಕವಾದಿಗಳು ಮತ್ತೆ ರೊಚ್ಚಿಗೇಳಬೇಕು. ಈ ಹಿಂದೆ ಇಂದಿರಾ ಗಾಂಧಿ ಅವರು ಯಾವ ತರ ಅವರ ಮರಣವಾಯ್ತಲ್ಲ, ಅದೇ ರೀತಿ ಭಾರತದಲ್ಲಿ ದೊಡ್ಡ ದಂಗೆಯಾಗಿ ಭಾರತದ ಜನರು ಹೊಡೆದಾಡ ಸಾಯ್ಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ಲಾನ್ ಮಾಡಿಕೊಂಡು ಪಾಕಿಸ್ತಾನ ತನ್ನ ನೂರ್ ಖಾನ್ ಏರ್ ಬೇಸ್ ನಿಂದ ಒಂದು ದೊಡ್ಡ ಕ್ಷಿಪಣಿಯನ್ನು ಉಡಾವಣೆ ಮಾಡುತ್ತೆ. ಅದಾದ ನಂತರ ಉಡಾವಣೆ ಆದ ಮರುಕ್ಷಣದಲ್ಲಿ ಕೇವಲ 8-9 ಕಿಲೋಮೀಟರ್ LOC ದೂರ ಇರುವಂತ ಆ ನೂರ್ ಖಾನ್ ಏರ್ ಬೇಸ್ ಅನ್ನ ಭಾರತ ಸಿಟ್ಟಿನಿಂದ ಅದನ್ನು ಧ್ವಂಸ ಮಾಡಿಬಿಡುತ್ತೆ. ಅದಾದ ನಂತರ ಈಗ ಪಾಕಿಸ್ತಾನ ತನ್ನ ಸೋಲನ್ನು ಒಪ್ಪಿಕೊಂಡು ನೂರ್ ಖಾನ್ ಏರ್ ಬೇಸ್ ಮತ್ತು ಅನೇಕ ಮಿಲಿಟರಿ ಏರ್ ಬೇಸ್ ಅನ್ನ ರಿಪೇರಿ ಮಾಡುವ ದೃಷ್ಟಿಯಲ್ಲಿ ಇದೀಗ ಟೆಂಡರ್ ಕೂಡ ಕೊಟ್ಟಿದೆ. ಇದು ಈಗ ಪಾಕಿಸ್ತಾನ ಸೋಲನ್ನು ಒಪ್ಪಿಕೊಂಡಿರುವಂತಹ ಘಟನೆ. ಒಂದು ವೇಳೆ ಪಾಕಿಸ್ತಾನದ ಕುತಂತ್ರ ಬುದ್ಧಿ ಸಕ್ಸಸ್ ಆಗಿದ್ರೆ ಭಾರತದಲ್ಲಿ ದೊಡ್ಡ ಅನಾಹುತ ಆಗ್ತಿತ್ತು. ಜೊತೆಗೆ ಅದರ ಪರಿಣಾಮ ಕೂಡ ಪಾಕಿಸ್ತಾನದ ಮೇಲೆ ದೊಡ್ಡದಾಗಿ ಆಗ್ತಾ ಇತ್ತು. ಆಗ ಯಾವುದೇ ಯುದ್ಧದ ವಿರಾಮ ಕೂಡ ಇರ್ತಿರಲಿಲ್ಲ, ಯಾವುದೇ ಒಂದು ಒಪ್ಪಂದ ಕೂಡ ಇರ್ತಿರಲಿಲ್ಲ. ಪಾಕಿಸ್ತಾನ ಸರ್ವನಾಶವಾಗುವುದರಲ್ಲಿ ಯಾವುದೇ ಸಂದೇಹ ಕೂಡ ಇರ್ತಿರಲಿಲ್ಲ. ಆದ್ರೆ ಪಾಕಿಸ್ತಾನ ಲಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ವೇಳೆ ನಮ್ಮಲ್ಲಿ ಏನಾದ್ರೂ ಅನಾಹುತ ಆಗಿದ್ರೆ ಅದು ಪಾಕಿಸ್ತಾನದ ಧ್ವಂಸಕ್ಕೆ ಕಾರಣವಾಗ್ತಿತ್ತು. ಹಾಗಾಗಿ
ಪಾಕಿಸ್ತಾನ ಉಡಾವಣೆ ಮಾಡಲ್ಪಟ್ಟಂತ ನೂರ್ಖಾನ್ ಏರ್ ಬೇಸ್ ಅನ್ನ ಭಾರತ ಧ್ವಂಸ ಮಾಡಿದೆ. ಏನೇ ಆಗಲಿ ಪಾಕಿಸ್ತಾನ ನೇರವಾಗಿ ಭಾರತ ವಿರುದ್ಧ ಯುದ್ಧ ಮಾಡುವಂತ ಯಾವುದೇ ಶಕ್ತಿ ಇಲ್ಲ. ಹಾಗಾಗಿ ಭಾರತದ ವಿರುದ್ಧ ಪಾಕಿಸ್ತಾನ ಅತ್ಯಂತ ಹೀನ ಕೃತ್ಯಕ್ಕೆ, ಹೀನ ಕಾಯಕಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಏನೇ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.